ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಅಂಡರ್ಮೈನಿಂಗ್ ಫೆಡರಲಿಸಮ್ ಎರೋಡಿಂಗ್ ಸ್ಟೇಟ್ಸ್ ಅಟಾನಮಿ. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ನಮ್ಮ ಸಂವಿಧಾನದಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಅಂತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ಇವಾಗ ಫೆಡರಲಿಸಮ್ ಸ್ಟ್ರಕ್ಚರ್ ಡೆಸ್ಟ್ರಾಯ್ ಆಗ್ತಾ ಇದೆ ಅನ್ನುವಂಥದ್ದು, ಸ್ಟೇಟ್ ಗೌರ್ಮೆಂಟ್ಗೆ ಇರುವಂತಹ ಒಂದು ಅಟಾನಮಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಕೋರ್ ಇನ್ಫಾರ್ಮೇಷನ್ನ ಆರ್ಟಿಕಲಲ್ಲಿ ನೋಡ್ಬೋದು. ಇಲ್ಲಿರುವಂತಹ ಡೈಮೆನ್ಷನ್ಸನ್ನು ಸೆಂಟ್ರ್ ಹಾಗೂ ಸ್ಟೇಟ್ ರಿಲೇಷನಲ್ಲಿ ಬೇಸಿಕಲಿ ನಾವು ಕನೆಕ್ಟ್ ಮಾಡ್ಬೋದು. ಪಾಯಿಂಟ್ಸ್ಗಳನ್ನು ನೋಡೋದಾದರೆ 2015ರಲ್ಲಿ ಸರ್ಕಾರ ನೀತಿ ಆಯೋಗವನ್ನು ಸೆಟಪ್ ಮಾಡಿತ್ತು. ಪ್ಲ್ಯಾನಿಂಗ್ ಕಮಿಷನ್ಸನ್ನು ರಿಪ್ಲೇಸ್ ಮಾಡಿ ನೀತಿ ಆಯೋಗನ ಸೆಟಪ್ ಮಾಡಿರುವಂಥದ್ದು. ಈ ಒಂದು ನೀತಿ ಆಯೋಗ್ ನಮ್ಮ ದೇಶದಲ್ಲಿರುವಂತಹ ಡೈವರ್ಸಿಟಿಗೆ ಸಪೋರ್ಟ್ ಮಾಡುವಂತೆ, ಡಿಫ್ರೆಂಟ್ ಆಗಿರುವಂತಹ ಲ್ಯಾಂಗ್ವೇಜ್ ಇದೆ, ಡಿಫ್ರೆಂಟ್ ಕಲ್ಚರಲ್ ಎಕೋಸಿಸ್ಟಮ್ ಇದೆ, ಎಲ್ಲ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡೋದು ಹಾಗೂ ಸ್ಟೇಟ್ ಗೌರ್ಮೆಂಟ್ಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಪ್ರಾಪರ್ ಆಗಿರುವಂತಹ ಅಪ್ರೋಚನ್ನು ಕೊಡಬೇಕು. ನೀತಿ ಆಯೋಗ ಒಂದು ಸೆಂಟ್ರಲ್ ಪ್ಲ್ಯಾನಿಂಗ್ ಇವತ್ತು ಸ್ಟೇಟ್ ಲೆವೆಲಲ್ಲಿ ಸ್ಟ್ರೆಂಥನ್ ಮಾಡ್ತಕ್ಕಂಥ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಮಧ್ಯೆ ಇರ್ತಕ್ಕಂಥ ಒಂದು ಹಾರ್ಮೋನಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು, ನ್ಯಾಷನಲ್ ಲೆವೆಲಲ್ಲಿ ಹಾಕ್ತಕ್ಕಂಥ ಎಫರ್ಟ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಆದರೆ ಇವತ್ತು ನೀತಿ ಆಯೋಗ್ ಕೋಆಪರೇಟಿವ್ ಫೆಡರಲಿಸಮನ್ನು ಸ್ಟ್ರೆಂಥನ್ ಮಾಡ್ತಾ ಇಲ್ಲ, ಇಲ್ಲಿ ಸಪೋರ್ಟನ್ನು ಕೊಡ್ತಾ ಇಲ್ಲ. ಎಷ್ಟೇ ಕಮಿಟಿಯನ್ನು ಸೆಟಪ್ ಮಾಡಿದರೂ ಅವರು ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ಗಳು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡುವಂತಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗಿರುವಂತಹ ಸ್ಟ್ರಾಂಗ್ ರಿಕಗ್ನೈಸೇಷನನ್ನು ಅಥವಾ ಸ್ಟ್ರಾಂಗ್ ಬೇಸಿಸನ್ನು ಇಲ್ಲಿ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ನೀತಿ ಆಯೋಗ ಇವತ್ತು ಕೋಆಪರೇಟಿವ್ ಫೆಡರಲಿಸಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಸಪೋರ್ಟ್ ಮಾಡುವಂತಹ ಪಾಯಿಂಟ್ಸ್ಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಮೊದಲೇದಾಗಿ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ಸನ್ನು ನೋಡ್ತೇವೆ. ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನನ್ನು ಸೆಟಪ್ ಮಾಡಲಾಗುತ್ತೆ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಂಪಾರ್ಟೆಂಟ್ ಇರೋದ್ರಿಂದ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ನ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಫಂಡನ್ನು ಕೊಡುತ್ತೆ ಅಲ್ವಾ. ಎಷ್ಟು ಅವರು ಪರ್ಸೆಂಟೇಜನ್ನು ಹೇಳ್ತಾರೆ, ಬೇಸ್ಡ್ ಆನ್ ಪಾಪ್ಯುಲೇಷನ್ ಇರ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ನ ಒಂದು ಸ್ಥಿತಿಗತಿಗಳನ್ನು ಅವರು ಪರಿಶೀಲನೆ ಮಾಡಿಸಿ ಹೇಗೆ ನಾವು ಫಂಡಿಂಗನ್ನು ಕೊಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ರೆವಿನ್ಯೂವನ್ನು ಹೇಗೆ ಶೇರ್ ಮಾಡಬೇಕು ಅನ್ನುವಂಥ ರೆಕಮೆಂಡೇಷನ್ಸನ್ನು ಕೊಡ್ತಾರೆ. 15th ಫೈನಾನ್ಸ್ ಕಮಿಷನ್ ಮಾಡಿರುವಂತಹ ರೆಕಮೆಂಡೇಷನ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಏನು ವೈಲೇಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಬೇಕು. ಫಸ್ಟ್ ಟೈಮ್ ಫೈನಾನ್ಸ್ ಕಮಿಷನ್ ಕೊಟ್ಟಿರುವಂತಹ ರೆಕಮೆಂಡೇಷನ್ಸನ್ನು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬ್ರೋಕ್ ಮಾಡಿದೆ ಅನ್ನುವಂಥದ್ದು. ಮೊದಲೇದಾಗಿ ಈ ಫೈನಾನ್ಸ್ ಕಮಿಷನ್ನಲ್ಲಿ ಸ್ಪೆಷಲ್ ಗ್ರ್ಯಾಂಟ್ಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು ಅಂತ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಫಂಡಿಂಗ್ ಕೊರತೆ ಇರೋದ್ರಿಂದ ಟ್ಯಾಕ್ಸ್ ಶೇರಿಂಗ್ ಮಾಡೋದರಲ್ಲಿ ಒಂದು ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಬೇಕು ಅಂತ ರೆಕಮೆಂಡೇಷನನ್ನು ಮಾಡಿದರು. ಇದನ್ನು ಸಹ ವೈಲೇಟ್ ಮಾಡಲಾಗಿದೆ. ಈ ಒಂದು ಸ್ಪೆಷಲ್ ರೆಕಮೆಂಡೇಷನ್ಸನ್ನು ಯೂನಿಯನ್ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ನ್ಯೂಟ್ರಿಷನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಗ್ರ್ಯಾಂಟನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು ಅಂತಲೂ ಸಹ ರೆಕಮೆಂಡೇಷನ್ ಮಾಡಲಾಗಿತ್ತು. ನ್ಯೂಟ್ರಿಷನ್ ಅಂದರೆ ಇವಾಗ ಪ್ಯಾಂಡಮಿಕ್ನ ಕಂಡೀಷನ್ನಿಂದಾಗಿ ಹೆಲ್ತ್ ಸೆಕ್ಟರನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಮಾಡಿರುವಂಥ ಒಂದು ರೆಕಮೆಂಡೇಷನ್, ಇದನ್ನು ಸಹ ಅಪೋಸ್ ಮಾಡಿದೆ. ಈ ಒಂದು ನ್ಯೂಟ್ರಿಷನ್ ರಿಲೇಟೆಡ್ ಇರುವಂತಹ ಫಂಡಿಂಗನ್ನು ಸ್ಟೇಟ್ ಗೌರ್ಮೆಂಟ್ಗಳಿಗೆ 2026 ಕೊಡ್ತೀವಿ ಅನ್ನೋದಾಗಿ ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಹಾಗೂ ಸೆಕ್ಟರ್ ಸ್ಪೆಸಿಫಿಕ್ ಗ್ರ್ಯಾಂಟ್ಸನ್ನು ಕೊಡೋದಾಗಿ, ಸೆಕ್ಟರನ್ನು ಪ್ರಮೋಟ್ ಮಾಡಲಿಕ್ಕೆ ಅಥವಾ ಡೆವಲಪ್ ಮಾಡಲಿಕ್ಕೆ ಇವತ್ತು ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗಿರುವಂಥ ಫಂಡಿಂಗನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕಿತ್ತು. ಇದನ್ನು ಸಹ ಎಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಕಮಿಷನ್ ಕೊಟ್ಟಿರುವಂಥ ರಿಕಮೆಂಡೇಷನ್ಸನ್ನು ಫಾಲೋ ಮಾಡಿಲ್ಲ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಫಾಲೋ ಮಾಡಿಲ್ಲ ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಆಫ್ ಬಜೆಟ್ ಬಾರೋಯಿಂಗ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಏನು ರೂಲ್ಸನ್ನು ಬದಲಾವಣೆ ಮಾಡಿದ್ದಾರೆ. ಇವಾಗ ಆಫ್ ಬಜೆಟ್ ಬಾರೋಯಿಂಗ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಲೋನನ್ನು ಪಡ್ಕೊಳ್ತಾರಲ್ಲ ಅದನ್ನು ಬಿಟ್ಟು ಪಬ್ಲಿಕ್ ಇನ್ಸ್ಟಿಟ್ಯೂಷನಿಂದನೂ ಸಹ ಸಾಲವನ್ನು ಪಡ್ಕೋತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಬಜೆಟನ್ನು ರೆಡಿ ಮಾಡಿರ್ತಾರಲ್ಲ, ಎಷ್ಟು ರೆವಿನ್ಯೂ ಬರುತ್ತೆ, ಎಷ್ಟು ಎಕ್ಸ್ಪೆಂಡಿಚರ್ ಇರುತ್ತೆ, ಇದನ್ನೆಲ್ಲ ಸರಿದೂಗಿಸ್ಕೊಳೋಕ್ಕಾಗಲಿಲ್ಲ ಅಂತಂದಾಗ ಮತ್ತೆ ಹೊರಗಡೆಯಿಂದ ಬಾರೋಯಿಂಗನ್ನು ಅಥವಾ ಸಾಲವನ್ನು ಮಾಡಿಕೊಳ್ಳಲಾಗುತ್ತೆ. ಇದು ಸ್ಟಾರ್ಟಿಂಗೇ ಎಸ್ಟಿಮೇಷನ್ ಇರುತ್ತೆ, ಸರ್ವೇನ ಮುಖಾಂತರ ಎಸ್ಟಿಮೇಷನನ್ನು ಮಾಡಿರ್ತಾರೆ. ಇವಾಗ ಸೆಂಟ್ರಲ್ ಗೌರ್ಮೆಂಟು ಯಾವ ರೀತಿಯಾಗಿ ಆಫ್ ಬಜೆಟಿಂಗನ್ನು ಮಾಡುತ್ತೆ, ಲಿಬರಲ್ ಆಗಿ
ಆಫ್ ಬಜೆಟಿಂಗನ್ನು ಮಾಡುತ್ತೆ. ಅವರ ತಮ್ಮ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ನಾವು ನೋಡಿದಾಗ, ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಸರಿದೂಗಿಸ್ಕೊಳ್ಳೋಕೆ ಹೋದಾಗ ಅವರು ಆಫ್ ಬಜೆಟ್ ಬಾರೋಯಿಂಗ್ ಅಂತ ಮಾಡ್ತಾರೆ. ಅದು ಟೋಟಲ್ ಬಜೆಟಲ್ಲಿ ನಾರ್ಮಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಮಾತ್ರ ರಿಸ್ಟ್ರಿಕ್ಷನನ್ನು ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾ ಇದೆ. ಈ ಒಂದು ಕಂಡೀಷನನ್ನು ಇನ್ಜಸ್ಟಿಸ್ ಅಂತ ಆಥರ್ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಆಫ್ ಬಜೆಟಿಂಗ್ ಮಾಡೋದ್ರಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೊಂದು ಲಿಬರಲ್ ಇಲ್ಲ. ಇವಾಗ FRBM ಆ್ಯಕ್ಟ್ ನೋಡ್ತೀವಿ, 2022 ಹಾಗೂ 23 ನಡಿನಲ್ಲಿರ್ತಕ್ಕಂತಹ ಆಫ್ ಬಜೆಟಿಂಗ್ ಅಥವಾ ಬಾರೋಯಿಂಗ್ ಲಿಮಿಟ್ಸ್ ಅಂತ ನೋಡಿದಾಗ ಸಾಕಷ್ಟು ನಾರ್ಮ್ಸ್ಗಳಿದ್ದಾವೆ. ಈ ನಾರ್ಮ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟಿಗೆ ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ. ಫೈನಾನ್ಸ್ ಕಮಿಷನ್ನು ರೆಕಮೆಂಡೇಷನನ್ನು ಕೊಡಬೇಕು ಸ್ಟೇಟ್ ಗೌರ್ಮೆಂಟಿಗೆ, ಎಷ್ಟೊಂದು ಆಫ್ ಬಜೆಟ್ ಬಾರೋಯಿಂಗ್ ಮಾಡಬೇಕು, ಅದರ ಆಧಾರದ ಮೇಲೆ ಮಾಡಬೇಕು ಅನ್ನುವಂಥ ಒಂದು ರೆಸ್ಟ್ರಿಕ್ಷನನ್ನು ನೋಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಡಿಸಿಷನ್ ಅಂತಂದರೆ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ ಆಧಾರದ ಮೇಲೆ ಆಫ್ ಬಜೆಟ್ ಬಾರೋಯಿಂಗ್ ಮಾಡಬೇಕು ಅನ್ನುವಂಥದ್ದಾಗಿ. ಆದರೆ 15th ಫೈನಾನ್ಸ್ ಕಮಿಷನ್ ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ಸನ್ನು ಕೊಟ್ಟಿಲ್ಲ. ಇದು ಸರ್ಕಾರದ ಪ್ರಪೋಸಲ್. ಈವನ್ ಸೆಂಟ್ರಲ್ ಗೌರ್ಮೆಂಟು ಬಾರೋಯಿಂಗ್ ಮಾಡಬೇಕಂತಂದರೆ ಅದಕ್ಕೆ ರೆಸ್ಟ್ರಿಕ್ಷನ್ ಇದೆ ಅನ್ನುವಂಥದ್ದಾಗಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿರುವಂತಹ ಒಂದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಸೆಂಟ್ರಲ್ ಗೌರ್ಮೆಂಟು ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರನ್ನು ಮೀಟ್ ಮಾಡಲಿಕ್ಕೆ ಆಫ್ ಬಜೆಟ್ ಬಾರೋಯಿಂಗನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ಆದರೆ ಸ್ಟೇಟ್ ಗೌರ್ಮೆಂಟಿಗೆ ರಿಸ್ಟ್ರಿಕ್ಷನ್ ಇದೆ. ಫಂಡ್ ಒಂದು ಕೊರತೆ ಇರೋದ್ರಿಂದ ಡೆವಲಪ್ಮೆಂಟ್ಗೋಸ್ಕರ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಸೊ ಯಾವ ನ್ಯಾಯ ಅನ್ನೋದ್ರ ಬಗ್ಗೆ ನಾವು ಕ್ವಶನ್ ಮಾರ್ಕನ್ನು ಇಡ್ಬೋದು. ಇನ್ನು ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ ಅಂತ ಬಂದಾಗ, ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸನ್ನು ಹೊರತಾಗಿ ಸೆಸ್ಸಸ್ ಹಾಗೂ ಸರ್ಚಾರ್ಜಸನ್ನು ಹಾಕ್ತಾ ಇರುತ್ತೆ. ಈ ಎಲ್ಲ ಇನ್ಕಮ್ ಏನು ಬರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ, ಸರ್ಚಾರ್ಜಸ್ ಹಾಗೂ ಸೆಸ್ಸಸ್ಗಳಿಂದ ಇದನ್ನು ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಶೇರಿಂಗನ್ನು ಮಾಡೋದಿಲ್ಲ. ಕೇವಲ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಈ ರೀತಿಯಾದಂಥ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುವಂಥ GST ಇಂದ ಕಲೆಕ್ಟ್ ಮಾಡಿರುವಂಥ ಅಮೌಂಟನ್ನು ಮಾತ್ರ ಸ್ಟೇಟ್ ಗೌರ್ಮೆಂಟಿಗೆ ಶೇರ್ ಮಾಡ್ತಾರೆ. ಸೆಂಟ್ರಲ್ ಟ್ಯಾಕ್ಸಿಂದ ಫೈನಾನ್ಸ್ ಕಮಿಷನ್, ಅದರಲ್ಲೂ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಮಾಡಿದ್ದು 41% ಕೊಡಬೇಕು ಅಂತ. ಆದರೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ರೀಚ್ ಆಗಿದ್ದು 29.6% ಮಾತ್ರ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಬರಬೇಕಾಗಿರುವಂಥ ಫಂಡು ಪ್ರಾಪರಾಗಿ ರೀಚ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಯೋಜನೆಯ ಅಡಿನಲ್ಲಿ ಸರ್ಕಾರ ಏನು ಬದಲಾವಣೆಯನ್ನು ಮಾಡಿದೆ. ಇವಾಗ ನಾವು ಸ್ಕೀಮ್ಸ್ ಅಂತ ಬಂದಾಗ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ನೋಡ್ತೇವೆ. 100% ಫಂಡಿಂಗು ಸೆಂಟ್ರಲ್ ಗೌರ್ಮೆಂಟ್ ಹಾಕುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಂದರೆ ಇಲ್ಲಿ ಶೇರಿಂಗ್ನ ಆಧಾರದ ಮೇಲೆ ಸಮ್ ಅಮೌಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ಹಾಕುತ್ತೆ, ಸಮ್ ಅಮೌಂಟನ್ನು ಸ್ಟೇಟ್ ಗೌರ್ಮೆಂಟ್ ಹಾಕುತ್ತೆ. ಈ ರೀತಿಯಂಥ ಕ್ರೈಟೀರಿಯಾನ ನೋಡ್ತೇವೆ. ಇಲ್ಲಿ ಹೆಚ್ಚು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೆ, ಪ್ರಮೋಟನ್ನು ಮಾಡ್ತಾ ಇದೆ. ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತಕ್ಕಂತಹ ಕೆಟಗರಿಯನ್ನು, ಸೊ ಯಾವ್ಯಾವ ಏರಿಯಾನಲ್ಲಿ ನಾವು ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಪ್ಯಾನ್ ಇಂಡಿಯಾ ಬೇಸ್ಡ್ ಮೇಲೆ ಮಾಡ್ತೀವಲ್ಲ, ಅವನ್ನೆಲ್ಲ ಇವತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಾಗಿ ಮಾಡ್ತಾ ಇದ್ದಾರೆ. ಇದರಿಂದ ಸ್ಟೇಟ್ ಗೌರ್ಮೆಂಟು ಇವತ್ತು ಕೆಲವೊಂದಿಷ್ಟು ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಡಿಸ್ಕ್ರಿಷನರಿ ಪವರನ್ನು ಹೊಂದಿಲ್ಲ, ಅಟೋನಮಿಯನ್ನು ಹೊಂದಿಲ್ಲ ಅಂತ ನೋಡ್ಬೋದು ನಾವು ಅಲ್ವಾ. ಇವಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಬೇಕಾಗಿರುವಂಥ ಒಂದು ಇಂಟೆನ್ಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟನ್ನು ಮಾಡ್ತಾ ಇದೆ. ಆದರೆ ಸ್ಟೇಟ್ ಗೌರ್ಮೆಂಟಿಗೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ಕೈಗೊಳ್ಳಲಿಕ್ಕೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಲಿಕ್ಕಿರ್ಬೋದು, ಅಥವಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇರ್ಬೋದು, ಡೇ ಟು ಡೇ ಮಿಸ್ಮ್ಯಾಚಸನ್ನು ಮಾಡಲಿಕ್ಕೆ ಬಜೆಟ್ನ ಒಂದು ಕೊರತೆ ಇರುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನೀತಿ ಆಯೋಗ ಸೆಟಪ್ ಮಾಡಿರುವಂಥ ಒಂದು ಕಮಿಟಿಯ ರೆಕಮೆಂಡೇಷನ್ನ ಪ್ರಕಾರ ಇವತ್ತು ಸ್ಕೀಮ್ಸ್ಗಳನ್ನು ರೆಡ್ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ. ನಂಬರ್ ಆಫ್ ಸ್ಕೀಮ್ಸನ್ನು ರಿಡಕ್ಷನ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಸ್ಕೀಮ್ಸ್ಗಳನ್ನು ರಿಡಕ್ಷನ್ ಮಾಡ್ತಾ ಬರ್ತಾ ಇದ್ದಾರೆ. ರಿಡಕ್ಷನ್ ಮಾಡೋದ್ರ ಜೊತೆಗೆ ಈ ಥೀಮ್ ಬೇಸ್ಡ್ ಸ್ಕೀಮ್ಸ್ ಅಂತ ನೋಡಿದರೆ, ಅಗ್ರಿಕಲ್ಚರ್ ಸೆಕ್ಟರ್ ವೈಸ್ ನಾವು ಸ್ಕೀಮ್ಸನ್ನು ನೋಡಿದರೆ, ಅಗ್ರಿಕಲ್ಚರು ಸ್ಟೇಟ್ ಲಿಸ್ಟಲ್ಲಿದೆ. ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟು ಸ್ಪಾನ್ಸರ್ ಮಾಡ್ತಾ ಇದೆ. ಸೊ ಇದರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಫಂಡ್ನ ಒಂದು ಕ್ರಂಚ್ ಇದೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಇಲ್ಲಿ ಅಟಾನಮಿ ಮಿಸ್ಔಟ್ ಆಗ್ತಾ ಇದೆ. ಕೋಆಪರೇಟಿವ್ ಫೆಡ್ರಲಿಸಮ್ ಅಂತಕ್ಕಂಥ ಸಂವಿಧಾನಾತ್ಮಕ ಗೋಲ್ಡನ್ ವರ್ಡ್ಸ್ಗಳು ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು. ಪಾಲಿಸೀಸ್ಗಳು ಇವತ್ತು ಭಾರತದ ಕೋಆಪರೇಟಿವ್ ಫೆಡ್ರಲಿಸಮ್ ಅಂತಕ್ಕಂಥ ಫೀಚರನ್ನು ಎರೋಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಕಂಪ್ಲೀಟಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲಿಂದ ನಮಗೆ ತಿಳಿದಿರಬೇಕು. ಹೇಗೆ ಸ್ಟೇಟ್ಸ್ಗಳ ಒಂದು ಅಟಾನಮಿ ಕಡಿಮೆ ಆಗ್ತಾ ಇದೆ, ಫಂಡಿಂಗ್ನ ಮುಖಾಂತರ, ಪಾಲಿಸೀಸ್ಗಳ ಮುಖಾಂತರ ಬೇಸಿಕಲಿ ಕಡಿಮೆ ಆಗೋದನ್ನು ನಾವು ಕನೆಕ್ಟ್ ಮಾಡುವಂಥದ್ದು.
ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಸ್ಟೆಬಿಲೈಸಿಂಗ್, ಇಟ್ ಈಸ್ ಎನ್ ಇಂಡಿಕೇಟರ್ ಆಫ್ ಎಫೆಕ್ಟಿವ್ ಹೆಲ್ತ್ ಪಾಲಿಸೀಸ್ ಸೇಸ್ UN. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ನೋಡಿದಾಗ GS ಪೇಪರ್ 1 ಅಡಿನಲ್ಲಿ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ ನಡಿನಲ್ಲಿ ಭಾರತದ ಒಂದು ಪಾಪ್ಯುಲೇಷನ್ ಯಾವ ರೀತಿಯಾಗಿದೆ, ವರ್ಲ್ಡ್ ಪಾಪ್ಯುಲೇಷನ್ ಟೋಟಲಿ ಈ ಒಂದು ಮಂಗಳವಾರ ಅಂದರೆ November 15 ಅಂತೂ ನೋಡಿದರೆ 8 ಬಿಲಿಯನ್ ಅಷ್ಟು ಟಚ್ ಆಗಿದೆ. ಸೊ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಅಂತ ನೋಡಿದರೆ 177 ಮಿಲಿಯನ್ ಅಷ್ಟು ಜನಸಂಖ್ಯೆಯನ್ನು ಭಾರತ ಹೊಂದಿದೆ. ಸೊ ಟೋಟಲ್ ಆಗಿ ನಾವು 8 ಬಿಲಿಯನನ್ನು ವರ್ಲ್ಡಲ್ಲಿ ನೋಡ್ತಾ ಇದ್ದೀವಿ. ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ನಾವಿಲ್ಲಿ ನೋಡ್ಬೋದು. ಸೊ ಭಾರತದಲ್ಲಿರುವಂತಹ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಸ್ಟೆಬಿಲೈಸ್ ಆಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಭಾರತದಲ್ಲಿ ಮೇನ್ ರೀಸನ್ ಅಂತಂದರೆ ಇವತ್ತು ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ ಅಂತಂದರೆ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಪ್ರಾಪರಾಗಿ ಅಳವಡಿಸ್ಕೊಂಡಿದ್ದಾರೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಟೆಬಿಲೈಸ್ ಆಗ್ತಾ ಇದೆ. ಸೊ 2015 ಹಾಗೂ 16ರಲ್ಲಿ 47.8% ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಅಂದರೆ 2019 to 21 ಒಂದು ರಿಪೋರ್ಟ್ ನೋಡಿದರೆ 56.6% ಅಷ್ಟು ಇವಾಗ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಮೆಥಡ್ನಿಂದಾಗಿ ಇವತ್ತು ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗ್ತಾ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಆನ್ಸರನ್ನು ಬರೆಯುವಾಗ ಯೂಸ್ ಮಾಡ್ಕೋಬೋದು. ಸೊ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗ್ತಾ ಬರ್ತಾ ಇದೆ ಅಂತಂದರೆ ಹೆಲ್ತ್ ಸಿಸ್ಟಮ್ ಪ್ರಾಪರಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಈ ಎಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲಿ ಬರುತ್ತೆ, ಹೆಲ್ತ್ ಸಿಸ್ಟಮಲ್ಲೇ ಬರುತ್ತೆ. ಹೆಲ್ತ್ ಸಿಸ್ಟಮು ಎಲ್ಲರಿಗೂ ರೀಚ್ ಆಗ್ತಾ ಇದೆ, ಎಲ್ಲರಲ್ಲೂ ಸಹ ಅವೇರ್ನೆಸ್ ಬರ್ತಾ ಇದೆ, ಇಂಪ್ರೂವೈಸ್ ಆಗಿದೆ ಮತ್ತು ಪ್ರತಿಯೊಬ್ಬರಿಗೂ ಎಕ್ಸೆಸಿಬಲ್ ಇದೆ. ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರತಿಯೊಬ್ಬರಿಗೂ ಎಕ್ಸೆಸಿಬಲ್ ಇದೆ ಅನ್ನುವಂಥ ಒಂದು ಇಂಡಿಕೇಷನನ್ನು ನಾವಿಲ್ಲಿ ನೋಡ್ಬೋದು. ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗಿರೋದ್ರಿಂದ ಇರ್ತಕ್ಕಂಥ ಒಂದು ಇಂಡಿಕೇಷನ್ ಅಂತಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲರಿಗೂ ರೀಚ್ ಆಗಿದೆ ಅನ್ನುವಂಥದ್ದು. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್, 3rd ಎಡಿಷನ್ ಆಫ್ ನೋ ಮನಿ ಫಾರ್ ಟೆರರ್ ಫೋರಮ್ ಟು ಡಿಸ್ಕಸ್ ಕ್ರೌಡ್ ಫಂಡಿಂಗ್ ಆಫ್ ಟೆರರಿಸಮ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ನೋ ಮನಿ ಫಾರ್ ಟೆರರಿಸಮ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಹೇಗೆ ಪ್ರಪೋಸಲನ್ನು ಕೊಡ್ಬೋದು, ಭಾರತ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಈ ಒಂದು ಕಾನ್ಫರೆನ್ಸಲ್ಲಿ ಡಿಸ್ಕಷನ್ ಯಾವ ರೀತಿಯಾಗಿ ನಡೀತಾ ಇದೆ. ಸೊ ಟೆರರ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತೆ ನಾವು ಫೋಕಸ್ ಮಾಡಬೇಕಾಗಿರುವಂತಹ ಕನ್ಸರ್ನ್ಸ್ಗಳೇನಂತಂದರೆ ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿನಲ್ಲಿ ಟ್ರೆಂಡ್ಸ್ ಯಾವ ರೀತಿಯಾಗಿದೆ. ಸೊ ಯಾವ ರೀತಿಯಾಗಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ, ಟೆರರಿಸ್ಟ್ ಫೈನಾನ್ಸಿಂಗ್ ಆಗ್ತಾ ಇದೆ. ಸೊ ಅವರು ಯಾವ ವೇ ಮುಖಾಂತರ ಈ ಒಂದು ಟೆರರಿಸಮನ್ನು ಮಾಡ್ತಾ ಇದ್ದಾರೆ, ಫಾರ್ಮಲ್ ಚಾನಲ್ಸ್ಗಳಿರ್ಬೋದು ಅಥವಾ ಇನ್ಫಾರ್ಮಲ್ ಲೆವೆಲಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂತಹ ಇನ್ಸ್ಟಿಟ್ಯೂಷನ್ ಅಥವಾ ಸಿಸ್ಟಮ್ ಯಾವ ರೀತಿಯಾಗಿದೆ ಅನ್ನೋದಾಗಲಿ, ಇನ್ನು ಎಮರ್ಜಿಂಗ್ ಟೆಕ್ನಾಲಜಿ ಯಾವ ಟೆಕ್ನಾಲಜೀಸ್ಗಳನ್ನು ಅವರು ಬಳಕೆ ಮಾಡ್ಕೋತಾ ಇದ್ದಾರೆ. ಸೊ ಡಿಜಿಟಲ್ ಕರೆನ್ಸೀಸ್ಗಳಂತ ಇದೆ, ಈ ರೀತಿಯಂಥ ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಳ್ಬೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಒಂದು ಕೋಆಪ್ರೇಷನ್ ಅವಶ್ಯಕತೆ ಇದೆ. ಸೊ ಹೇಗೆ ನಾವು ಟೆರರಿಸ್ಟ್ ಫೈನಾನ್ಸಿಂಗನ್ನು ಕಡಿಮೆ ಮಾಡ್ಬೋದು, ಹೇಗೆ ಕಾಂಬ್ಯಾಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಬರುವ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಲಿದೆ. ಭಾರತ ಹೋಸ್ಟ್ ಮಾಡ್ತಾ ಇದೆ. ಈ ವೀಕಲ್ಲೇ ಈ ಒಂದು ನೋ ಮನಿ ಫಾರ್ ಟೆರರಿಸಮ್ ಅನ್ನುವಂಥ ಕಾನ್ಫರೆನ್ಸ್ ನಡೆಯುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಕಾನ್ಫರೆನ್ಸ್ ನಡಿನಲ್ಲಿ ಈ ಬೇಸಿಕ್ ಥೀಮ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವತ್ತು ಟೆಕ್ನಾಲಜಿ ಅಂತಂದಾಗ ಕ್ರಿಪ್ಟೋ ಕರೆನ್ಸಿ ಇಂಪ್ರೂವೈಸ್ ಆಗಿದೆ, ಕ್ರೌಡ್ ಫಂಡಿಂಗ್ ಆಗಿದೆ. ಸೊ ಇವನ್ನೆಲ್ಲ ಬೇಸಿಕಲಿ ಟೆರರಿಸ್ಟ್ಸ್ಗಳು ಯೂಸ್ ಮಾಡ್ಕೋತಾ ಇದ್ದಾರೆ. ಈ ರಿಕ್ವೈರ್ಮೆಂಟ್ಸ್ಗಳನ್ನು ಅವರು ಫುಲ್ಫಿಲ್ ಮಾಡಲಿಕ್ಕೆ ಡಿಜಿಟಲ್ ಕರೆನ್ಸಿ ಮತ್ತು ಕ್ರೌಡ್ ಫಂಡಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಪ್ರೊಫೆಷ್ನಲ್ಸ್ ಹ್ಯಾಕರ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಇರ್ಬೋದು ಅಥವಾ ಫಂಡನ್ನು ಈ ಒಂದು ಕ್ರೌಡ್ ಸೋರ್ಸಿಂದ ಯೂಸ್ ಮಾಡ್ಕೋತಾ ಇದ್ದಾರೆ. ಹೇಗೆ ಇದನ್ನು ಫಾರ್ಮಲ್ ಸಿಸ್ಟಮಲ್ಲಿ ತರ್ತಾ ಇದ್ದಾರೆ, ಸೊ ಹೇಗೆ ಇದನ್ನು ಅವರು ಟೆರರ್ ಫೈನಾನ್ಸಿಂಗ್ ಮುಖಾಂತರ ಅವರ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಮೇಜರ್ ಚಾಲೆಂಜು. ಸೈಬರ್ ಕ್ರೈಮ್ಸ್ ಅಂತ ನಾವು ಸ್ಟಡಿ ಮಾಡುವಾಗ ಸೈಬರ್ ಕ್ರೈಮ್ಸ್ ರಿಲೇಟೆಡ್ ಇರುವಂತಹ ಸಾಕಷ್ಟು ಇಶ್ಯೂಸ್ಗಳನ್ನು ನಾವು ನೋಡ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಏನಾದರೂ ಒಂದು ಇನ್ಸ್ಟಿಟ್ಯೂಷನ್ ಅವಶ್ಯಕತೆ ಇರುತ್ತೆ, ಅಂದರೆ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಇನ್ಸ್ಟಿಟ್ಯೂಷನ್. ಇವಾಗ FATF ಅಂತ ನೋಡ್ತೀವಿ. ರೀಸೆಂಟಾಗಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಂದ ತೆಗೆದು ಹಾಕಿದ್ದಾರೆ ಅಂತ ನೋಡಿದ್ವಲ್ಲ. ಸೊ ಅಲ್ಲಿರುವಂತಹ ಆಬ್ಲಿಗೇಷನ್ಸ್ಗಳ ಜೊತೆಗೆ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಪ್ಲ್ಯಾಟ್ಫಾರ್ಮ್ನ ಅವಶ್ಯಕತೆ ಇರುತ್ತೆ.
ಸೊ ಇದರಿಂದ ಕಂಟ್ರೀಸ್ಗಳು ಸೆಲ್ಫ್ ರೆಗ್ಯುಲೇಷನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ನ ಅವಶ್ಯಕತೆ ಅದು ಎಫೆಕ್ಟಿವ್ ಆಗಿರುವಂಥದ್ದು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಈ ಒಂದು ಕಾನ್ಫರೆನ್ಸಲ್ಲಿ ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಇನೋವೇಟಿವ್ ಸೊಲ್ಯೂಷನ್ಸನ್ನು ತರ್ತಾರ ಅನ್ನೋದ್ರ ಬಗ್ಗೆ ಕಾನ್ಫರೆನ್ಸ್ ಸ್ಟಾರ್ಟ್ ಆದಮೇಲೆ ನೋಡೋಣ. ಕೇವಲ ಭಾರತ ಈ ರೀತಿಯಾದಂಥ ಥೀಮ್ಸನ್ನು ಡಿಸ್ಕಸ್ ಮಾಡಲಿದೆ ಅನ್ನೋದ್ರ ಬಗ್ಗೆ ನಮಗೆ ಈ ಆರ್ಟಿಕಲಿಂದ ಐಡಿಯಾ ಬೇಕಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಹೌ ದ ಆ್ಯಕ್ಟ್ ಆಫ್ ಗ್ಯಾಸ್ ಲೈಟಿಂಗ್ ಐಸೋಲೇಟ್ಸ್ ಪೀಪಲ್ ಫ್ರಮ್ ಸೊಸೈಟಿ ಆ್ಯಂಡ್ ಡಿಸ್ಟಾರ್ಟ್ಸ್ ದೇರ್ ರಿಯಾಲಿಟಿ. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 4 ನಡಿನಲ್ಲಿ ಎಥಿಕ್ಸ್ಗೆ ಸಂಬಂಧಪಟ್ಟಂಥ ಬಿಹೇವಿಯರಲ್ ಸೆಕ್ಷನ್ನಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಡೈರೆಕ್ಟಾಗಿ ಕ್ವಶನ್ಸನ್ನು ಗ್ಯಾಸ್ ಲೈಟಿಂಗ್ ಅಂದರೆ ಏನು ಅನ್ನೋದ್ರ ಮೇಲೆ ಕೇಳಬಹುದು. ಹಾಗೂ ಇವಾಗ ಪೊಲಿಟಿಕಲ್ ಇಶ್ಯೂಸನ್ನು ನೀವು ಅಡ್ರೆಸ್ ಮಾಡುವಾಗ ಈ ಒಂದು ಟರ್ಮಿನಾಲಜಿಯನ್ನು ಬಳಕೆ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಿಂದ ಗ್ಯಾಸ್ ಲೈಟಿಂಗ್ ಟೆಕ್ನಿಕ್ ಅಂದರೆ ಏನು, ಇದು ಮನುಷ್ಯನ ಬಿಹೇವಿಯರ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಗ್ಯಾಸ್ ಲೈಟಿಂಗ್ ಅಂತಂದರೆ ಈ ಒಂದು ಟೆಕ್ನಿಕ್ ನಡಿನಲ್ಲಿ ಮನುಷ್ಯನ ವೀವ್ಸ್ಗಳನ್ನು ಬದಲಾವಣೆ ಮಾಡುವಂಥದ್ದು, ಮ್ಯಾನಿಪುಲೇಷನ್ ಮಾಡೋದು, ಮೈಂಡ್ ಮ್ಯಾನಿಪುಲೇಷನ್ ಮಾಡೋದು. ಪೊಲಿಟಿಕ್ಸಲ್ಲಿ ಹೆಚ್ಚು ಯೂಸ್ ಮಾಡ್ಕೊಳ್ಳೋದನ್ನು ನೋಡ್ಬೋದು, ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ಈ ಒಂದು ಮೈಂಡ್ ಮ್ಯಾನಿಪುಲೇಷನ್ ಆಗುತ್ತೆ. ಸೊ ಬೇಸಿಕಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಏನಿರುತ್ತಲ್ಲ, ತನ್ನ ಒಂದು ಸೊಸೈಟಿ ಅಂತ ಇರುತ್ತೆ ಅಥವಾ ಒಂದು ಸರ್ಕಲ್ ಅಂತ ಇರುತ್ತೆ. ಸೊ ಈ ಒಂದು ಇನ್ಸ್ಟಿಟ್ಯೂಷನ್ ನಡಿಯಿಂದ ಅವರನ್ನು ಹೊರಗಡೆ ಮಾಡೋದು, ಸೋಷಿಯಲ್ ಬಾಯ್ಕಾಟ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು, ಅವರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದಕ್ಕೆ ಗ್ಯಾಸ್ ಲೈಟಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಒಂದು ಟೆಕ್ನಿಕ್ ನಡಿನಲ್ಲಿ ಬಳಕೆ ಮಾಡುವಂತಹ 2 ಟರ್ಮ್ ಅಂತಂದರೆ ಗ್ಯಾಸ್ ಲೈಟರ್ ಹಾಗೂ ಗ್ಯಾಸ್ ಲೈಟಿ. ಯಾರು ಮೈಂಡ್ ಮ್ಯಾನಿಪುಲೇಷನ್ಗೆ ಒಳಗಾಗಿರ್ತಾರಲ್ಲ ಅವರನ್ನು ವಿಕ್ಟಿಮ್ ಅಂತ ಅಥವಾ ಗ್ಯಾಸ್ ಲೈಟಿ ಅಂತ ಕರೀತಾರೆ. ಸೊ ಈ ಒಂದು ಗ್ಯಾಸ್ ಲೈಟಿಂಗ್ ಕಂಡೀಷನಲ್ಲಿ ವಿಕ್ಟಿಮ್ಗಳನ್ನು ಕಂಪ್ಲೀಟಾಗಿ ಐಸೋಲೇಷನ್ ಮಾಡ್ತಾರೆ. ಇವರು ಕೇವಲ ಗ್ಯಾಸ್ ಲೈಟರ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಿರುವಂಥದ್ದು ಅಥವಾ ಇವರನ್ನು ಪರ್ಪೆಟ್ರೇಟರ್ ಅನ್ನುವಂಥ ಒಂದು ಟರ್ಮಿಂದನೂ ಸಹ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಅವರಲ್ಲಿ ನೆಗೆಟಿವ್ ಆಗಿರ್ತಕ್ಕಂತಹ ಆ್ಯಟಿಟ್ಯೂಡನ್ನು ಬಿಲ್ಡ್ ಮಾಡೋದು. ಇವಾಗ ನೆಗೆಟಿವ್ ಸ್ಟೀರಿಯೋಟೈಪ್ಸ್ಗಳನ್ನು ಕನ್ಸಿಡರ್ ಮಾಡೋದು. ಇವಾಗ ವಿಕ್ಟಿಮ್ನ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ನ ಆಧಾರದ ಮೇಲೆ ಅವರ ಸೆಲ್ಫ್ ಎಸ್ಟೀಮನ್ನು ಲೋವರ್ ಮಾಡುವಂಥ ಕಂಡೀಷನ್. ಲೋ ಎಸ್ಟೀಮ್ ಯಾವಾಗಲೂ ಒಬ್ಬ ಇಂಡಿವಿಜುವಲಲ್ಲಿ ಕಡಿಮೆ ಆಗೋದು ಜೆಂಡರ್ ಆಧಾರದ ಮೇಲೆ ಇರ್ಬೋದು, ಕ್ಲಾಸ್ ಇರ್ಬೋದು, ಕಾಸ್ಟ್ ಇರ್ಬೋದು. ಇವೆಲ್ಲ ನಮ್ಮ ಸೊಸೈಟಿನಲ್ಲಿ ಮೇಜರ್ ಡಿಸೈಡಿಂಗ್ ಫ್ಯಾಕ್ಟರ್ ಅನ್ನುವಂಥದ್ದು. ವಿಕ್ಟಿಮ್ ಯಾವ ರೀತಿಯಾಗಿ ಸಸೆಪ್ಟಿಬಲ್ ಇದ್ದಾರೆ, ಅವರ ಒಂದು ವಲ್ನರಬಿಲಿಟೀಸನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಇಲ್ಲಿ ನಮ್ಮ ಒಂದು ಸ್ಟ್ರಕ್ಚರಲ್ ಇನ್ಇಕ್ವಾಲಿಟೀಸ್ ಇರೋದ್ರಿಂದ, ಸ್ಟೀರಿಯೋಟೈಪ್ಸ್ಗಳಿರೋದ್ರಿಂದ ಸೊಸೈಟಿನಲ್ಲಿ ಇವತ್ತು ಮಹಿಳೆಯರು ಮಾತ್ರ ಅಳ್ತಾರೆ ಅನ್ನೋದಾಗಲಿ ಅಥವಾ ಹುಡುಗರು ಯಾವತ್ತೂ ಅಳೋದಿಲ್ಲ ಅನ್ನುವಂಥ ಇವೆಲ್ಲ ಸ್ಟೀರಿಯೋಟೈಪಿಕ್ ಕಂಡೀಷನ್ಸ್ಗಳು. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು, ಗ್ಯಾಸ್ ಲೈಟಿಂಗ್ ಕಾನ್ಸಿಕ್ವೆನ್ಸಸಲ್ಲಿ ಇದೊಂದು ಸೀರಿಯಸ್ ಇಶ್ಯೂ ಆಗಿದೆ. ಈ ಟೆಕ್ನಿಕ್ ನಡಿನಲ್ಲಿ ಮೈಂಡ್ ಮ್ಯಾನಿಪುಲೇಷನ್ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿ ಅಟಾನಮಿಯನ್ನು ಕಳೆದುಕೊಳ್ತಾರೆ, ಪ್ರಾಪರ್ ಆಗಿರ್ತಕ್ಕಂಥ ಡಿಸಿಷನ್ನ ತೆಗೆದುಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ. ಸಮ್ಟೈಮ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಕ್ಕಂಥ ಕಂಡೀಷನಲ್ಲಿ ಪಾರ್ಟ್ನರ್ಸ್ಗಳಿಂದ ಇವತ್ತು ಯಾವುದೇ ರೀತಿಯಂತಹ ಅಟಾನಮಿ ಇರದೇ ಇರುವಂತಹ ಪೊಸಿಷನ್ಸ್ಗಳಿದ್ದಾವೆ. ಸಾಕಷ್ಟು ಮಹಿಳೆಯರು ಇಂಡಿಪೆಂಡೆಂಟಾಗಿ ಡಿಸಿಷನನ್ನು ತೆಗೆದುಕೊಳ್ಳೋಕೆ ಆಗದೇ ಇರುವಂಥ ಕಂಡೀಷನ್ಸ್ಗಳಿದ್ದಾವೆ. ಸೊ ಇವನ್ನೆಲ್ಲ ನಾವು ನೋಡಿದಾಗ ಈ ಒಂದು ಟೆಕ್ನಿಕನ್ನು ನಾವು ಮೇನ್ಸಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು. ಸೊ ಟರ್ಮಿನಾಲಜಿ ಬಗ್ಗೆ ಅಥವಾ ನಮ್ಮ ಸೊಸೈಟಿಲಿ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಟರ್ಮನ್ನು ಯೂಸ್ ಮಾಡ್ಕೋಬೋದು. ಹೆಚ್ಚಿನ ಮಾರ್ಕ್ಸನ್ನು ನೀವು ಪಡಲಿಕ್ಕೆ ಮೇನ್ಸಲ್ಲಿ ಯೂಸ್ ಮಾಡುವಂಥದ್ದು. ಪ್ರಿಲಿಮ್ಸ್ ಲೆವೆಲಲ್ಲಿ ಕೇವಲ ಒಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಮೇಲೆ ಕೇಳ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಿಮಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಡಸ್ ದ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಸೇ ಅಬೌಟ್ ಇಂಡಿಯಾಸ್ ಸಿಟೀಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 1 ನಡಿನಲ್ಲಿ ಅರ್ಬನೈಸೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಬ್ಯಾಂಕು ರಿಲೀಸ್ ಮಾಡಿರುವಂಥ ರಿಪೋರ್ಟನ್ನು ಎಂಫಸೈಸ್ ಮಾಡಿದ್ದಾರೆ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಭಾರತಕ್ಕೆ ಬೇಕಾಗಿರುವಂಥ ಒಂದು ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿಯಾಗಿದೆ, ಅವರ ಒಂದು ಪ್ರೊಜೆಕ್ಷನ್ ಯಾವ ರೀತಿಯಾಗಿದೆ, ಭಾರತದ ಒಂದು ಅರ್ಬನೈಜೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ. ಭಾರತಕ್ಕೆ ಬೇಕಾಗಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅಂತಂದರೆ $840 ಬಿಲಿಯನ್ ಅಷ್ಟು ಡಾಲರು ನಮಗೆ ನೆಕ್ಸ್ಟ್ 15 ಇಯರ್ಸಲ್ಲಿ ಬೇಕು. ಹಾಗಿದ್ರೆ ನಾವು ಪ್ರತಿ ವರ್ಷ ಆನ್ ಆ್ಯನ್ ಎವರೇಜ್ ಬೇಸ್ ಮೇಲೆ $55 ಅಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ಬಿಲಿಯನ್. ಸೊ ಇಷ್ಟು ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಬೇಕಂತಂದರೆ, ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕಂತಂದರೆ, ಏಕೆಂದರೆ ಅರ್ಬನ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ, ಫಾಸ್ಟ್ ಗ್ರೋತ್ ಆಗ್ತಾ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ನ ಒಂದು ಅವಶ್ಯಕತೆ ಇರುತ್ತಲ್ವ. ಸೊ ಈ ಒಂದು ಅರ್ಜೆಂಟ್ ರಿಕ್ವೈರ್ಮೆಂಟಿಗೆ
ನಾವು ಹೇಗೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಒಂದು ಪ್ರೈವೇಟ್ ಸೆಕ್ಟರಿಂದನೂ ಸಹ ಹೆಲ್ಪನ್ನು ತೆಗೆದುಕೊಳ್ಬೋದು. ಕಮರ್ಷಿಯಲ್ ಇನ್ವೆಸ್ಟ್ಮೆಂಟನ್ನು ಈ ಒಂದು ಫೈನಾನ್ಷಿಯಲ್ ಗ್ಯಾಪ್ಸನ್ನು ಮೀಟ್ ಮಾಡಲಿಕ್ಕೆ ಕನ್ಸಿಡ್ರೇಷನನ್ನು ಮಾಡ್ಬೋದು. ಸೊ ಇವಾಗ ನಮ್ಮ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿದರೆ ಯಾವ ರೀತಿಯಾಗಿ ಫೈನಾನ್ಸಿಂಗ್ ನಾರ್ಮಲಿ ಆಗ್ತಾ ಇರುತ್ತೆ ಅಂತಂದರೆ, ಇದರಲ್ಲಿ ಫೈನಾನ್ಸಸ್ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿಯಾಗಿರುತ್ತೆ ಇಂಡಿಯನ್ ಸಿಟೀಸಲ್ಲಿ ಅಂತ ನೋಡಿದರೆ 48% ಏನಿರುತ್ತಲ್ಲ ಅದು ಸ್ಟೇಟ್ ಗೌರ್ಮೆಂಟಿಂದ ಬಂದಿರುತ್ತೆ, 48%. ಹಾಗೂ 24% ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುತ್ತೆ. ಸ್ಟೇಟ್ ಗೌರ್ಮೆಂಟಿಂದ 48% ಆಗಲಿ, ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದು 24%, ಹಾಗೂ ಅರ್ಬನ್ ಲೋಕಲ್ ಬಾಡೀಸಿಂದ ಬಂದಿರುವಂಥದ್ದಂದರೆ 15%. ಸೊ ಇದು ಅರ್ಬನ್ ಲೋಕಲ್ ಬಾಡಿ. ಸೊ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ, ಇದು ಒಂದು ಗೌರ್ಮೆಂಟ್ನ ಮುಖಾಂತರ. ಇನ್ನು ಅದರ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದರೆ ಕಮರ್ಷಿಯಲ್ ಡೆಟ್ ಅಂತ ನೋಡ್ತೀವಿ. ಕಮರ್ಷಿಯಲ್ ಡೆಟ್ ಅಂದರೆ 2% ಕನ್ಸಿಡರ್ ಮಾಡ್ಬೋದು. ಹೌಸಿಂಗ್ ಲೋನ್ಸ್ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಬಂದಿರುವಂಥದ್ದು 8% ಆಗಿರ್ಬೋದು. ಇನ್ನು PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಇದರ ಮುಖಾಂತರನೂ ಸಹ 3%. ಈ ರೀತಿಯಾಗಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅರ್ಬನ್ಗೆ ಬೇಕಾಗಿರುವಂತಹ ಒಂದು ಫೈನಾನ್ಸನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಈ ರೀತಿಯಾಗಿ ಟೈಅಪ್ ಆಗಿರುತ್ತೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಲೇಟೆಡ್ ಇರುವಂತೆ. ಹಾಗಿದ್ರೆ ವರ್ಲ್ಡ್ ಬ್ಯಾಂಕ್ನ ಒಂದು ಅಬ್ಸರ್ವೇಷನ್ನ ಪ್ರಕಾರ 2 ಕನ್ಸ್ಟ್ರೈನ್ಸ್ಗಳನ್ನು ಅಥವಾ 2 ಕನ್ಸರ್ನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಯಾಕೆಂತಂದರೆ ಇವಾಗ ಕಮರ್ಷಿಯಲ್ ಬಾರೋಯಿಂಗ್ ಮಾಡಲಿಕ್ಕೆ ಯಾಕೆ ಸಾಧ್ಯತೆ ಇಲ್ಲ? ಇವಾಗ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮ ದೇಶದಲ್ಲಿ ಈ ಒಂದು ಅರ್ಬನ್ ಡೆವಲಪ್ಮೆಂಟ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾಕೆ ಮುಂದಾಗೋದಿಲ್ಲ ಅನ್ನೋದ್ರ ಬಗ್ಗೆ 2 ಕನ್ಸರ್ನನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಒಂದೇದೇನಂತಂದರೆ ಫಿಸಿಕಲ್ ಪರ್ಫಾರ್ಮೆನ್ಸ್. ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಅಮೌಂಟನ್ನು ಅವರು ಹಾಕಬೇಕು ಅಂತಂದರೆ ಕಮರ್ಷಿಯಲ್ ರೆವೆನ್ಯೂನ ಮುಖಾಂತರ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಮುಂದಾಗಬೇಕಂತಂದರೆ ಪ್ರಾಪರ್ ಆಗಿರುವಂತಹ ಔಟ್ಕಮ್ ಬರಬೇಕು, ಅಥವಾ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡಬೇಕು. ಹಾಕಿರುವಂಥ ಒಂದು ಫೈನಾನ್ಸು ಸಹ ಸಸ್ಟೈನೇಬಲ್ ಆಗಿ ವಯಲ್ ಆಗಬೇಕು. ಇದರಿಂದ ಅವರಿಗೆ ಸ್ವಲ್ಪ ಆದರೂ ಔಟ್ಕಮ್ ಬರುವಂತೆ ಇರಬೇಕು. ಸೊ ನಮ್ಮ ಒಂದು ಅರ್ಬನ್ ಕಂಡೀಷನ್ಸ್ ಅಂತ ನೋಡಿದರೆ ನಾವು ಯಾವುದೇ ಒಂದು ಸರ್ವಿಸನ್ನು ಕೊಟ್ಟಾಗ ಲೋ ಚಾರ್ಜಸ್ ಅಂತ ನೋಡ್ತೀವಿ, ಲೋ ಸರ್ವಿಸ್ ಚಾರ್ಜಸನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರುವಂಥ ಒಂದು ಆರ್ಗ್ಯುಮೆಂಟ್ ಅಂತಂದರೆ ಔಟ್ಕಮ್ ಅಥವಾ ಪರ್ಫಾರ್ಮೆನ್ಸ್, ಫಿಸಿಕಲ್ ಪರ್ಫಾರ್ಮೆನ್ಸು ಸರಿಯಾಗಿಲ್ಲ ಅನ್ನುವಂಥದ್ದು. ಇದರಿಂದ ಸಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಮುಂದಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನೋಡ್ಬೋದು. ಇನ್ನು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಸೊ ಇದರಿಂದನೂ ಸಹ ನಾವು ಡಿಮ್ಯಾಂಡನ್ನು ಮೀಟ್ ಮಾಡ್ಬೋದು. ಆದರೆ ಇಲ್ಲಿ ರಿಸ್ಕ್ ಇದೆ, ಪ್ರೈವೇಟ್ ಇನ್ವೆಸ್ಟರ್ಸ್ಗಳು ಸಹ ಮುಂದಾಗ್ತಾ ಇಲ್ಲ. ಸೊ ಪರ್ಟಿಕ್ಯುಲರ್ಲಿ ನಾವು ಕನ್ಸಿಡರ್ ಮಾಡಿದರೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಅಂತಂದರೆ ಈ ಒಂದು ಮಾಡೆಲ್ನಲ್ಲಿ ಅರ್ಬನ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗೋಸ್ಕರ ರಿಟರ್ನ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಪ್ರೆಡಿಕ್ಷನ್ನ ಮುಖಾಂತರ, ಸೊ ಶೇರಿಂಗ್ ಏನು ಮಾಡಿರ್ತಾರಲ್ಲ ರೆವಿನ್ಯೂ, ಅದು ಒಂದು ಪ್ರಾಪರಾಗಿ ಇಲ್ಲದೇ ಇರೋದ್ರಿಂದ ಅಥವಾ ಈ ಒಂದು ಪ್ರೈವೇಟ್ ಎಂಟರ್ಪ್ರೈಸಸ್ಗಳಿಗೆ ಪಾರ್ಟ್ನರ್ಶಿಪ್ ಮಾಡುವಾಗ ಅವ್ರಿಗೆ ಸರಿಯಾದಂತಹ ಪ್ರಾಫಿಟ್ ಬರದೇ ಇರೋದ್ರಿಂದ ಅವರು ಸಹ ಮುಂದಾಗ್ತಾ ಇಲ್ಲ. ಪ್ರಾಜೆಕ್ಟ್ಗಳ ಇಲ್ಲಿರ್ತಕ್ಕಂಥ ಒಂದು ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸ್ಟ್ರೈನ್ಸ್ಗಳನ್ನು ಇವರು ಹೇಳಿದ್ದಾರೆ. ವರ್ಲ್ಡ್ ಬ್ಯಾಂಕ್ನ ಒಂದು ಅಬ್ಸರ್ವೇಷನನ್ನು ನೋಡ್ಬೋದು. ಸೊ ಬೇಸಿಕಲಿ ಒಂದು ಅವರು ಔಟ್ಕಮ್ ಮೇಲೆ ಡಿಸ್ಕಸ್ ಮಾಡಿದ್ದಾರೆ, ಹಾಗೂ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಪ್ರೈವೇಟ್ ಪ್ಲೇಯರ್ಸು ಮುಂದಾಗ್ತಾ ಇಲ್ಲ ಅನ್ನೋಂಥದ್ರ ಬಗ್ಗೆ ಡಿಸ್ಕಷನ್ನ ಮಾಡಿದ್ದಾರೆ. ಸೊ ವೇ ಫಾರ್ವರ್ಡ್ ಹೆಂಗೆ ನೋಡ್ಬೋದು ಅಂತಂದರೆ, ಸೊ ನಾವು ಇವಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಫೈನಾನ್ಸನ್ನು ಮಾಡ್ತಾ ಇದ್ದೀವಿ, ಅಥವಾ ಈ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ಇರುವಂತಹ ಕ್ರೆಡಿಟ್ ವರ್ತಿನೆಸ್ಸನ್ನು ಎನ್ಹ್ಯಾನ್ಸ್ ಮಾಡಬೇಕಂತಂದರೆ ಇಲ್ಲಿರುವಂತಹ ಇಂಪ್ರೂವ್ಮೆಂಟ್ ಅಂತಂದರೆ ಫಿಸಿಕಲ್ ಬೇಸನ್ನು ಎನ್ಹ್ಯಾನ್ಸ್ ಮಾಡೋದ್ರ ಜೊತೆಗೆ ಇದರಿಂದ ಬರ್ತಕ್ಕಂಥ ಒಂದು ಔಟ್ಕಮ್ ಯಾವ ರೀತಿಯಾಗಿದೆ, ಸರ್ವೀಸಸನ್ನು ಯಾವ ರೀತಿಯಾಗಿ ಪ್ರೊವೈಡ್ ಮಾಡ್ತೀವಿ, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಕಾಸ್ಟ್ನ ಮುಖಾಂತರ ರಿಕವರಿ ಮಾಡಲಿಕ್ಕೆ ಪಾಲಿಸೀಸ್ಗಳನ್ನು ತರಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಪ್ರಾಪರ್ಟಿ ಟ್ಯಾಕ್ಸನ್ನು ರಿವೈಸ್ ಮಾಡೋದಾಗಲಿ, ಫೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಸರ್ವಿಸ್ ಚಾರ್ಜಸ್ಗಳನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ. ಸೊ ಈ ಪ್ರೆಸೆಂಟ್ ಸಿಚುವೇಷನಲ್ಲಿರುವಂತಹ ಲೋ ಬೇಸನ್ನು ನಾವು ಹೆಚ್ಚು ಮಾಡಬೇಕು. ಸೊ ಇದರಿಂದ ನಾವು ಈ ಒಂದು ಸಿಟೀಸ್ಗಳಿಂದ ಔಟ್ಕಮನ್ನು ತರ್ಬೋದು, ಮತ್ತು ಇವಾಗ ಫೈನಾನ್ಸ್ ಮಾಡಲಿಕ್ಕೆ ಕಮರ್ಷಿಯಲ್ ಎಂಟಿಟೀಸ್ಗಳು ಸಹ ಮುಂದಾಗ್ತಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಇಶ್ಯೂಸನ್ನು ನೀವು ಆನ್ಸರನ್ನು ಬರೆಯುವಾಗ ವರ್ಲ್ಡ್ ಬ್ಯಾಂಕ್ ಈ ರೀತಿ ಕೊಟ್ಟಿರುವಂತಹ ರಿಪೋರ್ಟ್ ಅಂತ ನೀವು ಸ್ಟಾರ್ಟ್ ಮಾಡ್ಬೋದು. ಅರ್ಬನೈಸೇಷನ್ಸ್ ಕ್ವಶನ್ಸ್ ಬಂದಾಗ ಏನು ಇಶ್ಯೂಸ್ ಇದೆ ಅಂತ ಹೇಳಿದಾಗ ಈ ಒಂದು ಪ್ರೆಸೆಂಟ್ ಕನ್ಸಿಡ್ರೇಷನನ್ನು ಮಾಡೋದ್ರ ಮುಖಾಂತರ ರಿಸ್ಕ್ಗಳು ಯಾವ ರೀತಿಯಾಗಿ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ,
ಹಾಗೂ ಫಿಸ್ಕಲ್ ಪರ್ಫಾರ್ಮೆನ್ಸು ಕಡಿಮೆ ಇದೆ ಮತ್ತು ವೇ ಫಾರ್ವರ್ಡ್ ನಡಿನಲ್ಲಿ ಹೇಗೆ ನಾವು ಕೆಲವೊಂದಿಷ್ಟು ಟ್ಯಾಕ್ಸು ಫೀಸ್ ಈ ರೀತಿ ಹಾಕೋದ್ರ ಮುಖಾಂತರ ಬದಲಾವಣೆಯನ್ನು ಮಾಡ್ಬೋದು ಅಥವಾ ಅಟ್ರಾಕ್ಟಿವ್ ಆಗಿರುವಂಥ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಕನ್ಸಿಡರ್ ಮಾಡಬೇಕು. ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ನಿಮಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಈಸ್ ಕ್ಲೈಮೇಟ್ ಚೇಂಜ್ ಅಫೆಕ್ಟಿಂಗ್ ಗ್ಲೋಬಲ್ ಹೆಲ್ತ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ನೋಡಿದಾಗ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನು ಕ್ಲೈಮೇಟ್ ಚೇಂಜ್ನಿಂದಾಗಿ ಗ್ಲೋಬಲ್ ಹೆಲ್ತ್ಗೆ ಹೇಗೆ ಅಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ರೀಸೆಂಟಾಗಿ 2022ರಲ್ಲಿ ಲೇಸನ್ ಕೌಂಟ್ಡೌನ್ ಆನ್ ಹೆಲ್ತ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನ ಒಂದು ರಿಪೋರ್ಟನ್ನು ನೋಡಿದಾಗ ಹೆಲ್ತನ್ನು ಸಂಬಂಧಪಟ್ಟಂತೆ ಬೇಸಿಕಲಿ ನಾವು ಯಾವ ಒಂದು ಮೂಲಗಳಿಂದ ಹೆಲ್ತ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಫಾಸಿಲ್ ಫ್ಯೂಯಲ್ಸನ್ನು ಹೆಚ್ಚು ಬಳಕೆ ಮಾಡ್ಕೊಳೋದ್ರ ಮುಖಾಂತರ, ಅಂದರೆ ನಾವು ಫಾಸಿಲ್ ಫ್ಯೂಯಲ್ಸ್ ಮೇಲೆ ತೋರಿಸ್ತಕ್ಕಂಥ ಒಂದು ಡಿಪೆಂಡೆನ್ಸಿಯಿಂದ ಇವತ್ತು ಡಿಸೀಸ್ಗಳು ಹೆಚ್ಚಾಗ್ತಾ ಇದೆ. ಡಿಸೀಸ್ಗಳ ಒಂದು ರಿಸ್ಕನ್ನು ನೋಡ್ಬೋದು, ಫುಡ್ ಇನ್ಸೆಕ್ಯೂರಿಟಿ ಆಗೋದಾಗಲಿ ಹಾಗೂ ಇಲ್ನೆಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ನಾವು ಗ್ಲೋಬಲ್ ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದ್ರಿಂದ ಹೀಟ್ಗೆ ಸಂಬಂಧಪಟ್ಟಂತಹ ಇಲ್ನೆಸ್, ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ನೆಸ್ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸನ್ಸ್ಟ್ರೋಕ್ ಅನ್ನುವಂಥದ್ದನ್ನಾಗಲಿ ಅಥವಾ ಟೆಂಪ್ರೇಚರ್ಗೆ ಸಂಬಂಧಪಟ್ಟಂತೆ ಹೆಲ್ತಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಇದೆಲ್ಲ ನಾವು ಲ್ಯಾನ್ಸೆಟ್ ಕೌಂಟ್ಡೌನಲ್ಲಿರುವಂಥ ಒಂದು ರಿಪೋರ್ಟನ್ನು ನೋಡ್ಬೋದು. ಇದು ಬೇಸಿಕಲಿ ಹೆಲ್ತ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ. ಹಾಗೂ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಒಂದು ರಿಪೋರ್ಟ್ ಅಂತ ನೋಡಿದರೆ ಕ್ಲೈಮೇಟ್ ಚೇಂಜಿಂದ ಆಗ್ತಕ್ಕಂಥ ಅಫೆಕ್ಟ್ಸ್ಗಳೇನಿದೆ, ಸೋಷಲ್ ಹಾಗೂ ಎನ್ವಿರಾನ್ಮೆಂಟಲ್ ಡಿಟರ್ಮೆಂಟ್ಸ್ ಆಗಿರುವಂತಹ ಕ್ಲೀನ್ ಏರ್, ಸೇಫ್ ಡ್ರಿಂಕಿಂಗ್ ವಾಟರ್, ಸಫಿಷಿಯೆಂಟ್ ಫುಡ್ ಇರ್ಬೋದು, ಶೆಲ್ಟರ್, ಈ ರೀತಿಯಂಥ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ WHO ಸಹ ರಿಪೋರ್ಟನ್ನು ಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ಕ್ಲೈಮೇಟ್ ಚೇಂಜ್. ಸೊ ಇದರಿಂದ ಹೋಲಿಸ್ಟಿಕ್ ಆಗಿ ನೋಡೋದಾದರೆ ಇನ್ಫೆಕ್ಷಿಯಸ್ ಡಿಸೀಸಸ್ ಆಗ್ತಾ ಇದೆ. ಇವಾಗ ಎಪಿಡೆಮಿಕ್ಸ್ ಅಂತ ನಾವು ನೋಡ್ತಾ ಇದ್ದೀವಿ, ಹೊಸ ಹೊಸ ಡಿಸೀಸಸ್ಗಳು ಎಮರ್ಜ್ ಆಗ್ತಾ ಇರೋದಂತಾಗಲಿ, ಎಲ್ಲ ಒಂದು ಕಂಡೀಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಕೋಸ್ಟಲ್ ಏರಿಯಾದಲ್ಲೂ ಸಹ ಇವತ್ತು ಪ್ಯಾಥೋಜನ್ಸ್ಗಳು ಅಥವಾ ಕೋಸ್ಟಲ್ ವಾಟರ್ ನಡಿನಲ್ಲೂ ಸಹ ಸಾಕಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಮಲೇರಿಯಾದಂಥ ಡಿಸೀಸಸ್ಗಳನ್ನು ನೋಡ್ತಾ ಇದ್ದೀವಿ. ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಷನ್ ಆಗ್ತಕ್ಕಂಥ ಕಮ್ಯುನಿಕೇಬಲ್ ಡಿಸೀಸ್ಗಳ ಒಂದು ಇಂಟೆನ್ಸಿಟಿನೂ ಸಹ ಹೆಚ್ಚಾಗಿದೆ. ಅಮೇರಿಕಾದಲ್ಲಿ, ಆಫ್ರಿಕಾದಲ್ಲಿ, ಹೈಲ್ಯಾಂಡ್ ಏರಿಯಾದಲ್ಲೂ ಸಹ ಇವತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ WHO ಹೇಳ್ತಾ ಇದೆ. ಸೊ ಇವರ ಒಂದು ಪ್ರೊಡಕ್ಷನ್ನ ಪ್ರಕಾರ 2030 ಮತ್ತು 2050ರಲ್ಲಿ ಕ್ಲೈಮೇಟ್ ಚೇಂಜ್ನಿಂದಾಗಿ ಅಪ್ರಾಕ್ಸಿಮೇಟ್ಲಿ ಪರ್ ಇಯರ್ ಬೇಸಿಸ್ ಮೇಲೆ ಡೆತ್ತನ್ನು ನೋಡಿದರೆ 2.5 ಲಕ್ಷದಷ್ಟು ಎಡಿಷ್ನಲ್ ಡೆತ್ಗಳಾಗ್ತಿದ್ದಾವೆ. ಈಗ ಎಷ್ಟು ಡೆತ್ ಆಗ್ತಿದೆಯಲ್ಲ ಅದಕ್ಕಿಂತಲೂ ಹೆಚ್ಚಿನ ಡೆತ್ಗಳನ್ನು ಕೇವಲ ಕ್ಲೈಮೇಟ್ ಚೇಂಜ್ನಿಂದಾಗಿ. ಮಾಲ್ ನ್ಯೂಟ್ರಿಷನ್, ಮಲೇರಿಯಾ, ಡಯೇರಿಯಾ ಮತ್ತು ಹೀಟ್ ಸ್ಟ್ರೆಸ್ಸಸ್, ಈ ಎಲ್ಲ ಕಂಡೀಷನ್ಸ್ಗಳ ಮುಖಾಂತರ ಹೆಚ್ಚಿನ ನಾವು ಡೆತ್ತನ್ನು ನೋಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಸಮ್ಮಪ್ ಮಾಡೋದಾದರೆ ಸೆಕ್ಯೂರಿಟಿ ಬೇಸ್ ಮೇಲೆ ನಾವು ಯಾವ ರೀತಿಯಾದಂತಹ ಕನ್ಸರ್ನನ್ನು ತೆಗೆದುಕೊಳ್ಬೇಕು. ಸೆಕ್ಯೂರಿಟಿ ಅಂದರೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹಾಗೂ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿ, ನಾವು ಏನು ಸೊಲ್ಯೂಷನನ್ನು ತರಬಹುದು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ಈ ಫುಡ್ ಸೆಕ್ಯೂರಿಟಿಗೆ ಈ ಕ್ಲೈಮೇಟ್ ಚೇಂಜ್ಗೆ ಹೇಗೆ ಕನೆಕ್ಟ್ ಮಾಡ್ಬೋದು. ಇವಾಗ ಹೈಯರ್ ಟೆಂಪ್ರೇಚರ್ ಇದೆ ಅಂತಂದರೆ ಕ್ರಾಪ್ ಈಲ್ಡ್ ಮೇಲೆ ಡೈರೆಕ್ಟಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೀಸನ್ಸ್ಗಳಲ್ಲಿ ಬದಲಾವಣೆ ಆಗುತ್ತೆ. ಸೊ ಸೀಸನ್ಸ್ಗಳಲ್ಲಿ ತುಂಬ ಶಾರ್ಟ್ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡ್ಬೋದು. ಸೀಸನ್ ಶಾರ್ಟನಿಂಗ್ ಅನ್ನುವಂಥದ್ದನ್ನು ಹಾಗೂ ಸಪ್ಲೈ ಚೈನಿಂದ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಇವಾಗ ಕೋವಿಡ್ನ ವಿಷಯವನ್ನು ತೆಗೆದುಕೊಳ್ಬೋದು, ರಷ್ಯಾ ಹಾಗೂ ಉಕ್ರೈನ್ ಇನ್ವೇಷನನ್ನು ತೆಗೆದುಕೊಳ್ಬೋದು. ಸೊ ಈ ಎಲ್ಲ ಕಂಡೀಷನ್ಸ್ನಿಂದಾಗಿ ಫುಡ್ ಸೆಕ್ಯೂರಿಟಿಗೆ ಒಂದು ಥ್ರೆಟ್ ಅಂತ ಕ್ರಿಯೇಟ್ ಆಗಿದೆ. ಕ್ಲೈಮೇಟ್ ಚೇಂಜ್ನೂ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಜೊತೆಗೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್. ಸೊ ಈ ಎರಡು ಇವೆಂಟ್ಸ್ಗಳನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಫುಡ್ ಸಪ್ಲೈ ಇಲ್ಲದೇ ಇರೋದ್ರಿಂದ ಇವಾಗ ಅಂಡರ್ ನರಿಷ್ಮೆಂಟ್ ಅಂತ ನೋಡ್ತಾ ಇದ್ದೀವಿ. ಪ್ಯಾಂಡಮಿಕ್ ಕಂಡೀಷನಲ್ಲಿ ಸಹ ಸಾಕಷ್ಟು ಹೆಲ್ತ್ ಇಂಪ್ಯಾಕ್ಟ್ ಆಗಿದೆ. ಜೊತೆಗೆ ಇವಾಗ ಫುಡ್ ಗ್ರೇನ್ಸ್ಗಳು ಇಲ್ಲದೆ ಇರೋದ್ರಿಂದ ಫುಡ್ ಮೇಲೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಾವು ಫುಡ್ ಸೆಕ್ಯೂರಿಟಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಂದರೆ ಕ್ಲೈಮೇಟ್ ಚೇಂಜಲ್ಲಿ ಬದಲಾವಣೆಯನ್ನು ತರಬೇಕು. ಇದರಿಂದ ನಾವು ಆಟೋಮೆಟಿಕ್ಲಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡ್ಬೋದು ಅನ್ನುವಂಥದ್ದಾಗಲಿ. ಇನ್ನು ಫಾಸಿಲ್ ಫ್ಯೂಯಲ್ಸ್ ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ನಾವು ಕ್ರಾಪ್ ಈಲ್ಡ್ ಮೇಲೆ ಫೋಕಸ್ ಮಾಡಬೇಕಂದ್ರೆ ಕ್ಲೈಮೇಟ್ ಚೇಂಜಲ್ಲಿ ಬದಲಾವಣೆ ತರಬೇಕು, ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾಗಿ ಒಂದು ಪಾಯಿಂಟನ್ನು ಅಥವಾ ಒಂದು ಡೈಮೆನ್ಷನ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಿದಾದರೆ, ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ನೋಡಬೇಕಂದ್ರೆ ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ರಷ್ಯಾ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಿದೆ. ರಷ್ಯಾ ಹಾಗೂ ಉಕ್ರೇನಿಂದ ಆಯಿಲ್ ಮತ್ತು ಗ್ಯಾಸಸನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಒಂದು ಕಂಡೀಷನಲ್ಲಿ ಅಥವಾ ಇಂಪಾರ್ಟೆಂಟ್ ಕಮೋಡಿಟೀಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗ್ತಾಯಿದೆ. ಇಲ್ಲಿ ಥರ್ಮಲ್ ಎನರ್ಜಿ ಅಂತ ಬಂದಾಗ ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ರಿಸೋರ್ಸನ್ನು ನಾವು ನೋಡಿದರೆ ಅಥವಾ ರಾ ಮಟೀರಿಯಲ್ಸನ್ನು ಕನ್ಸಿಡರ್ ಮಾಡಿದಾಗ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭತೆ ಇರುತ್ತೆ.
ಇವಾಗ ಟೆಂಪ್ರರಿ ಟ್ರಾನ್ಸಿಷನ್ ಆಗುವಂಥ ಒಂದು ಕಂಡೀಷನ್ ಇದೆ. ಸೊ ಇಲ್ಲಿ ಎನರ್ಜಿ ಸ್ಕೇರ್ಸಿಟಿ ಆಗ್ತಾ ಇರೋದ್ರಿಂದ ಒಂದು ಕ್ವಾಲಿಟಿ ಬೇಸ್ಡ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಕೋಲ್ನ ಒಂದು ಡಿಪೆಂಡೆನ್ಸಿನ ನೋಡ್ಬೋದು. ಸೊ ಫಾಸಿಲ್ ಫ್ಯೂಯಲ್ಸ್ನ ಒಂದು ಡಿಪೆಂಡೆನ್ಸಿನಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡುವಂಥದ್ದು. ಇವಾಗ ಸರ್ಕಾರ ಹೆಚ್ಚು ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ರೀಸೆಂಟಾಗಿ ನಾವು ಅಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನು ಸಹ ನೋಡಿದ್ವಿ. ಭಾರತ COP27 ಮಾಡಿರುವಂಥ ಒಂದು ಸಾಲಿಡ್ ಪ್ರಪೋಸಲ್ ಅಂತಂದರೆ ಈ ವೆಹಿಕಲ್ಸ್ ಮೇಲೆ ಫೋಕಸ್ ಮಾಡೋದಾಗಲಿ, ಹೈಡ್ರೋಜನ್ ಎಮಿಷನ್ ಮೇಲೆ ಫೋಕಸ್ ಮಾಡೋದಾಗಲಿ, ಸೊ ಹೆಚ್ಚು ನಾವು ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ಸಹ ನೋಡುವಂಥದ್ದು. ಇವಾಗ ಈ ಒಂದು ಆರ್ಟಿಕಲಿಂದ ಇರುವಂಥ ಒಂದು ವೇ ಫಾರ್ವರ್ಡ್ ಏನಿದೆ ಅಂತಂದರೆ, ಹೆಲ್ತನ್ನು ನಾವು ಸೆಂಟ್ರಿಕ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದೆ. ಇವಾಗ ಕ್ಲೈಮೇಟ್ ಚೇಂಜ್ ಇರ್ಬೋದು ಅಥವಾ ಎನರ್ಜಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಏನೇ ಕ್ರೈಸಿಸ್ ಇದ್ರೂ ಸಹ ನಾವು ಪ್ರಾಪರ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು ಆಪ್ಟಿಮಲ್ ಲೆವೆಲಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಸ್ಯಾಚುರೇಷನನ್ನು ಕನ್ಸಿಡರ್ ಮಾಡಬೇಕು ಅಟ್ಮಾಸ್ಫಿಯರಲ್ಲಿ. ಈ ಒಂದು ಕಾರ್ಬನ್ ಡೈಆಕ್ಸೈಡು ಸಹ ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ಡಿಸೈಡ್ ಮಾಡುತ್ತೆ. ಗ್ಲೋಬಲ್ ಟೆಂಪ್ರೇಚರ್ ಎನ್ಹ್ಯಾನ್ಸ್ ಆಗಲಿಕ್ಕೆ ಎಲ್ಲ ಕಾರ್ಬನ್ ಡೈಆಕ್ಸೈಡು ಸಹ ಮ್ಯಾಟ್ರ್ ಆಗುತ್ತೆ ಅಥವಾ ಕಾರ್ಬನ್ ಕಂಟೆಂಟ್ ಮ್ಯಾಟ್ ಆಗುತ್ತೆ. ಇದೇ ನಮ್ಮ ಸೋಲಾರಲ್ಲಿರ್ತಕ್ಕಂತಹ ಅಥವಾ ನಮ್ಮ ಒಂದು ಸಿಸ್ಟಮಲ್ಲಿ ಇರ್ತಕ್ಕಂಥ ಒಂದು ಹೀಟನ್ನು ಟ್ರ್ಯಾಪ್ ಮಾಡುವಂಥ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಸೊ ನಾವು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿದರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಆಗಿದೆ ಅಂತಂದಾಗ ಟೆಂಪ್ರೇಚರು ಸಹ ಡೌನ್ ಆಗುತ್ತೆ. ಈ ರೀತಿಯಾಗಿ ನಾವು ಕನೆಕ್ಟಿವಿಟಿಯನ್ನು ನೋಡಬೇಕು. ಸೊ ಏರ್ ಕ್ವಾಲಿಟಿನಲ್ಲಿ ಬದಲಾವಣೆನ ತರಬೇಕು. ಇದರಿಂದ ಹೆಲ್ತ್ ಸಹ ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ. ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವಂಥದ್ದು. ಸೊ ಈ ಎಲ್ಲ ಕನ್ಸರ್ನನ್ನು ನಾವು ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇವಾಗ ಇಂಡಿವಿಜುವಲ್ ಲೆವೆಲಲ್ಲೂ ಹೆಲ್ತ್ ಅಂತ ಬಂದಾಗ ಇಂಡಿವಿಜುವಲ್ ಲೆವೆಲಲ್ಲೂ ಕಾಂಟ್ರಿಬ್ಯೂಷನ್ ಅವಶ್ಯಕತೆ ಇರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಯ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು. ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಪ್ರಮೋಷನನ್ನು ಮಾಡುವಂಥದ್ದು. ಫಿಸಿಕಲ್ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಮೇಗೂ ಸಹ ಇಂಪ್ಯಾಕ್ಟ್ ಆಗುವಂತೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಅವೇರ್ನೆಸ್ಸನ್ನು ತರಬೇಕು. ಇವಾಗ ಹೀಟ್ ಸ್ಟ್ರೆಸ್ನಿಂದಾಗಿ ಸಾಕಷ್ಟು ಡೆತ್ ಆಗ್ತಾ ಇದೆ. ಸೊ ಇದರಿಂದ ಜನರ ಹತ್ರ ಇವಾಗ ಎಮಿಷನ್ ಬಗ್ಗೆ ಐಡಿಯಾ ಇರಬೇಕು. ಝೋನೋಟಿಕ್ ಡಿಸೀಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಮತ್ತು ಒಳ್ಳೆ ಡಯಟನ್ನು ತೆಗೆದುಕೊಳ್ಬೇಕು. ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಒಂದು ನಾವು ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಕಾರ್ಬನ್ ಕಂಟೆಂಟನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡೋದು, ಇಂಟರ್ ಹೆಲ್ತು ಸಹ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಹಾಗೂ ಜನರಲ್ಲಿಯೂ ಸಹ ಝೋನೋಟಿಕ್ ಡಿಸೀಸಸನ್ನು ಇಂದ ಅವೇ ಇರೋದಾಗಲಿ ಅಥವಾ ಅವರು ಸಹ ತಮ್ಮ ಒಂದು ಇಚ್ಛೆಯಿಂದ ಎಮಿಷನ್ ರೆಡ್ಯೂಸ್ ಮಾಡೋದಾಗಲಿ, ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನಿಂದ ಹೆಲ್ತನ್ನು ಕಾಪಾಡ್ಕೊಳ್ಳೋದಾಗಲಿ, ಡಯಟನ್ನು ಪ್ರಾಪರಾಗಿ ತೆಗೆದುಕೊಳ್ಳೋದಾಗಲಿ, ಬ್ಯಾಲೆನ್ಸ್ಡ್ ಡಯಟನ್ನು ಅವ್ರು ಫಾಲೋ ಮಾಡೋದಾಗಲಿ, ಜೊತೆಗೆ ಪ್ಲ್ಯಾಂಟ್ ಬೇಸ್ಡ್ ಡಯಟನ್ನು ಅವರು ಕನ್ಸಿಡರ್ ಮಾಡಬೇಕು. ಈ ರೀತಿಯಾಗಿ ರಿಪೋರ್ಟಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಎಂಫಸೈಸ್ ಮಾಡಿದ್ದಾರೆ. ಸೊಲ್ಯೂಷನನ್ನು ನೋಡಿದ್ವಿ. ಫಾಸಿಲ್ ಫ್ಯೂಯಲ್ಸಿಂದ ಏನು ತೊಂದರೆ ಆಗ್ಬೋದು, ಫುಡ್ ಸೆಕ್ಯೂರಿಟಿಯನ್ನು ನಾವು ಹೇಗೆ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಟ್ಟಾರೆ ಎಲ್ಲ ಕನೆಕ್ಟಿವಿಟಿ ಅಂತ ನೋಡಿದರೆ ಗ್ಲೋಬಲ್ ಟೆಂಪ್ರೇಚರ್ ಅಥವಾ ಜಾಗತಿಕ ತಾಪಮಾನವನ್ನು ನಾವು ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಅವೇರ್ನೆಸ್ ನಡೀತಾ ಇದೆ. COP27 ಇರ್ತಾ ಇರೋದ್ರಿಂದ ಎಲ್ಲ ಆರ್ಟಿಕಲ್ಸ್ಗಳಲ್ಲಿ ಫ್ಯೂ ಡೈಮೆನ್ಷನ್ ಬರ್ತಾ ಇದೆ. ಸೊ ಡೈಲಿ ಬೇಸಿಸ್ ಮೇಲೆ ನೀವು ಕನ್ಸಿಡರ್ ಮಾಡಿರುವಂತಹ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಸಲ್ಲಿ ಜಾಟ್ ಡೌನ್ ಮಾಡ್ತಾ ಹೋಗಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.